ವಿರೋಧ ಪಕ್ಷ ನಾಯಕರು ಈ CM ಎಲ್ಲ ಟೋಟಲ್ ಭತ್ಯೆ ಸೇರಿದ್ರೆ ತಿಂಗಳಿಗೆ 13 ಲಕ್ಷ ರೂಪಾಯಿ. ಡೆವಲಪ್ಮೆಂಟ್ ಮಾಡಕ್ಕೆ ರೊಕ್ಕ ಇಲ್ರಿಪ್ಪ ರಾಜ್ಯದಾಗ. ಏನು ಮಾಡ್ಬೇಕ್ರಿ, ರೊಕ್ಕನೇ ಇಲ್ಲ. ಇವತ್ತು ನಾವೊಂದು ಕೈ ಸತ್ಯ ಹೇಳ್ತೀನಿ ಕೇಳ್ರಿ. ನಮ್ಮ ಕರ್ನಾಟಕದಾಗ ಪ್ರಜಾಕೀಯ ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಅದು ಸತ್ರು ಆಗಲ್ಲ ಅಂತ ತಿಳ್ಕೊಂಬಿಡ್ರಿ. ಯಾಕೆ ಗೊತ್ತರ, ನಮಗೆ ಸಂಬಳಕ್ಕೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕರ ಬೇಡ. 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್? MLAಗೆ 2 ಲಕ್ಷ, 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ನಮಗೆ ಬೇಕು ಒಬ್ಬ VIP, ದೊಡ್ಡ ಶ್ರೀಮಂತ ಬೇಕು ನಮಗೆ. 30 ಕೋಟಿ ರೂಪಾಯಿ 40 ಕೋಟಿ ರೂಪಾಯಿ ರೊಕ್ಕ ಸುರಿದು ಎಲೆಕ್ಷನ್ ಒಳಗೆ ಗೆದ್ದು ಆಮೇಲೆ 5 ವರ್ಷ ನಮ್ಮ ಟ್ಯಾಕ್ಸ್ ಮನಿ ಒಳಗೆ ಐಷಾರಾಮಿ ಜೀವನ ಮಾಡ್ತಕ್ಕಂಥ ಒಬ್ಬ ರಾಜನ ನಮಗೆ ಬೇಕಾಗಿತ್ತು. ಕಾರ್ಮಿಕರೆಲ್ಲ ನಮಗೆ ಬೇಕ್ರಿ, ಅವ್ರು ಇಲ್ಲೆಲ್ಲ ಸಿಕ್ಬಿಡ್ತಾರ, ಹೌದಿಲ್ರಿ? The harvest was poor this season, Ayya. We need support. We are here to serve you. We will find a solution together. ನೋಡ್ರಿ, ಈ ರಾಜಕೀಯ ವ್ಯವಸ್ಥೆ ಭಾರಿ ಚಂದ ಐತಿ. ಇದನ್ನ ಮಾತ್ರ ಭಾರಿ ಚಂದ ಬರ್ದಾರ ನಮ್ಮ ಅಂಬೇಡ್ಕರ್ ಅವರು. ಆದ್ರೆ ಇದನ್ನ ಪಕ್ಕಾ ಬಿಸ್ನೆಸ್ ಮಾಡ್ಕೊಂಡಾರ ನಮ್ಮಿಂದ ಎಲೆಕ್ಟ್ ಆದದಂತ MLAಗಳು MP ಗಳು. ಇದನ್ನ ಪಕ್ಕಾ ಬಿಸ್ನೆಸ್ ಹೆಂಗ್ ಮಾಡ್ರ ಅಂತ ಹೇಳಿ ನಿಮ್ಗೊಂದು ಲೆಕ್ಕ ಹೇಳ್ತೀನಿ ಕೇಳ್ರಿ. ಸಂಪುಟ ಸಭೆದೊಳಗ ಒಂದೇ ಒಂದು ಆರ್ಗ್ಯುಮೆಂಟ್ ಇಲ್ದಂಗ, ಯಾವುದೋ ಒಂದು ಪ್ರತಿಪಕ್ಷ ನಾಯಕರ ಒಂದು ಗಲಾಟೆನ ಇಲ್ದಂಗ ಸುಮ್ಮನೆ ತಮ್ಮ ಪಗಾರನ ಹಂಗ ಡಬಲ್ ಮಾಡ್ಕೊಂಡ್ಬಿಟ್ಟಾರ. ಈ ಕಡೆ 10 ವರ್ಷ 5 ವರ್ಷ ಹೋರಾಡಿದ್ರು ಒಬ್ಬ ಸರ್ಕಾರಿ ನೌಕರಿಗೆ 10 ರೂಪಾಯಿ ಜಾಸ್ತಿ ಮಾಡಕ್ಕೆ ಯೋಚನೆ ಮಾಡ್ತಿರ್ತಾರ. ಅದ ತಮಗೆ ಬೇಕಾದಾಗ ಹೆಂಗೆ ಜಾಸ್ತಿ ಮಾಡ್ಕೊಂಡ್ರ ಗೊತ್ತೇನ್ರಿ? ಒಂದ್ ಕಡೆ TV ಒಳಗೆ ರಾಜಕಾರಣಿಗಳು ಪಾಪ ತಮ್ಮ ಅಳಲಂತ ಹುಡ್ಕೊಂತಿರ್ತಾರ್ರಿ. ರಾಜ್ಯ ನಡೆಸೋದು ಭಾಳ ಕಷ್ಟ ಐತ್ರಿಪ್ಪ, ಅನುದಾನ ಬರ್ತಿಲ್ಲ, ಬಜೆಟ್ ಸಾಲ್ವಲ್ದು, ಡೆವಲಪ್ಮೆಂಟ್ ಆಗಕತ್ತಿಲ್ಲ, ಏನು ಮಾಡೋದು, ನಾವ ಸಾಲ ಮಾಡಕ್ ಕುಂತೀವಿ ಅಂತಾರ. ಆದ್ರೆ ಇಂಥ ದುಸ್ಥಿತಿ ಅಂತ ಹೇಳಿ ತಮ್ಮ ಪಗಾರನ ಡಬಲ್ ಮಾಡ್ಕೊಳ್ಳೋದ ಎಂದ್ರೆ ನೋಡಿರಿ. ಒಬ್ಬ MLAಗೆ ತಿಂಗಳಿಗೆ ಮೂಲ ವೇತನ 40,000 ರೂಪಾಯಿ ಐತಿ. 40ರಿಂದ 80,000 ರೂಪಾಯಿ ಹೆಚ್ಚಳ ಮಾಡ್ಕೊಂಡ್ರ. ಆಮೇಲೆ ಕ್ಷೇತ್ರ ಭತ್ಯೆ ಅಂತೇಳಿ 80,000 ರೂಪಾಯಿ ಎಕ್ಸ್ಟ್ರಾ, ರೂಮ್ ಬಾಯ್ಗೆ 20,000, ಮತ್ತು ಎಕ್ಸ್ಟ್ರಾ 20,000 ಮೊಬೈಲ್ ಭತ್ಯೆ. ಅದೇ ಮೊಬೈಲ್ ಐತು ಗೊತ್ತಿಲ್ರಿಪ್ಪ. ಆಮೇಲೆ 3.5 ಲಕ್ಷ ಎಕ್ಸ್ಟ್ರಾ ಕೊಡ್ತಾರೆ ವರ್ಷಕ್ಕೆ. ಆಮೇಲೆ ಟ್ರೈನ್ ಖರ್ಚು, ವಿಮಾನದ ಖರ್ಚು ಅಂತೇಳಿ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ತಾರೆ. ಅದು 3.5 ಲಕ್ಷ. ಎಲ್ಲ ಸೇರಿ ತಿಂಗಳಿಗೆ ಒಬ್ಬ MLAಗೆ ಅಥವಾ MLCಗೆ 3 ಲಕ್ಷ ರೂಪಾಯಿ. ಇದೇ ಥರ ತಿಂಗಳಿಗೆ 300 ಜನಕ್ಕೆ ಹೋಗತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ, 300 × 3 ಲಕ್ಷ ಎಷ್ಟು ಅಮೌಂಟ್ ನಮ್ಮ ಟ್ಯಾಕ್ಸ್ ಮನಿಯಿಂದ ಅವರಿಗೆ ಹೋಗತ್ತೆ ಅಂತೇಳಿ. ಆಮೇಲೆ ನಮ್ಮ CM ಅವ್ರ ಪಗಾರ ನೀವು ಕೇಳಿದ್ರೆ ತಲೆ ತಿರುಗಲ್ಲ, ದಿಗ್ಭ್ರಮೆ ಆಗಿಬಿಡ್ತೀರಿ. CM ಅವ್ರ ಪಗಾರ ಒಂದು ತಿಂಗಳಿಗೆ 1.5 ಲಕ್ಷದಿಂದ 2.5 ಲಕ್ಷಕ್ಕೆ ಏರ್ಸ್ಯಾರ. ಆಮೇಲೆ ಮನಿ ಬಾಡಿಗೆ 2.5 ಲಕ್ಷ. ಬಾಡಿಗೆ ಕೊಟ್ರೆ ಅಷ್ಟ ಆಗ್ತೇನೋ, ಅದನ್ನು ಮೇಂಟೈನ್ ಮಾಡಬೇಕಲ್ರಿಪ್ಪ, ಅದಕ್ಕೆ 30,000. ಆಮೇಲೆ ಪ್ರಯಾಣ ಖರ್ಚು 2 ಲಕ್ಷ. ತಿಂಗಳಿಗೆ 1,500 ಲೀಟ್ರ್ ಪೆಟ್ರೋಲ್ ಫ್ರೀ. ಮತ್ತು ಗೆಸ್ಟ್ ಎಲ್ಲ ಬರ್ತಿರ್ತಾರಲ್ರಿಪ್ಪ, ಅವ್ರನ್ನೆಲ್ಲ ಮೇಂಟೈನ್ ಮಾಡೋಕ್ಕಲ್ಲ, ಅವ್ರಿಗೆ 5 ಲಕ್ಷ. ಇಷ್ಟೆಲ್ಲ ಆದಮೇಲೆ ಟೋಟಲ್ ಎಷ್ಟು ಆಗ್ತದೆ ಗೊತ್ತೇನ್ರಿ? ಈ ಸ್ಪೀಕರು, ವಿರೋಧ ಪಕ್ಷ ನಾಯಕರು, ಈ CM ಎಲ್ಲ ಟೋಟಲ್ ಭತ್ಯೆ ಸೇರಿದ್ರೆ ತಿಂಗಳಿಗೆ 13 ಲಕ್ಷ ರೂಪಾಯಿ. ಡೆವಲಪ್ಮೆಂಟ್ ಮಾಡಕ್ಕೆ ರೊಕ್ಕ ಇಲ್ರಿಪ್ಪ ರಾಜ್ಯದಾಗ. ಏನು ಮಾಡ್ಬೇಕ್ರಿ, ರೊಕ್ಕನೇ ಇಲ್ಲ. ಇದೆಲ್ಲ ಕೇಳಿದ್ರೆ ನನಗೆ ತಿಳಿದಿರ್ತೈತ್ರಿಪ್ಪ. ನಾವು ಇಷ್ಟೆಲ್ಲ ಬೆವರು ಸೋಸ್ಕೊಂತ, ರಕ್ತ ಸೋಸ್ಕೊಂತ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ಒಳ್ಳೆ ಡೆವಲಪ್ಮೆಂಟ್ ಇಲ್ಲ, ರೋಡ್ ಸರಿಯಾಗಿಲ್ಲ, ನೀರು ಚಲೋ ಇಲ್ಲ, ಚಲೋ ಶಿಕ್ಷಣ ಇಲ್ಲ, ಚಲೋ ಬರೀ ನೋಡ್ರಿ ಮೂಲಭೂತ ಸೌಕರ್ಯನ ಇವ್ರಿಗೆ ಕೊಡೋಕ್ಕಾಗತ್ತಿಲ್ಲ. ನೋಡ್ರಿ, ಇಂಥ ನಾಯಕರು ನಿಮ್ಗೆ ಬೇಕಾ ಅಥವಾ ನಮಗಾಗಿ ದುಡಿಯೋ ಕಾರ್ಮಿಕರು ಬೇಕಾ? ಆ ಕಾರ್ಮಿಕರು ಪ್ರಜಾಕೀಯದಾಗ ಮಾತ್ರ ಸಿಗ್ತಾರ. ನೋಡ್ರಿ, ನಿಮ್ಮ ಇಷ್ಟ. ರಾಜಕೀಯ ಬೇಕು, ಪ್ರಜಾಕೀಯ ಬೇಕು, ಡಿಸಿಷನ್ನು ನಿಮ್ಮ ಹತ್ರ ಐತಿ. ನಮಸ್ಕಾರ.